ಒಂದ್ ವಾರದಿಂದ ನಮ್ಮ ಮನ್ಯಾಗ ಮನಿ ಪೂರ್ತಿಕ ಸಿಇಟಿ ಕೌನ್ಸಿಲಿಂಗ್ ನಡೆದದ್ರಿ. ರಿಸಲ್ಟ್ ಬಂದು ಅಲ್ರಿ, ನಮ್ಮ ವೈನಿ ತಮ್ಮಂದ್ 56,000 ಚಿಲ್ಲರೆ ಬಂದದ್ರಿ. ನಮ್ ತಿನ್ಕೊಡ್ಕಿಂತ 2 ಕಮ್ಮಿ. ಅವೇನಿಲ್ರಿ, ಬೈಕ್ ಹುಡ್ಕೋತ್ ಮಸ್ತ್ ಚೈನಿ ಮಾಡ್ಕೋತಿದ್ದಾನ್ರಿ. ಅವ ಅಪ್ಪಗ ಒಂಚೂರು ಟೆನ್ಷನ್ ಆಗ್ಯದ್ರಿ. ನಾಂದೆ ಫ್ರೀ ಸೀಟ್ ಅಂತೂ ಸಿಗುದಿಲ್ಲ, ಚೂರ್ ರೊಕ್ಕ ಹಾಕಿ ಸಾಧಾರಣ ಕಾಲೇಜಿಗೆ ಹಾಕ್ಬಿಡ್ರಿ. ಎಂಜಿನಿಯರಿಂಗ್ ಕಾಲೇಜು ಒಂಥರ ಟ್ರಾಫಿಕ್ ಜಾಮ್ ಗತೆ ನೋಡ್ರಿ. ಖಟಿಪಿಟಿ ಮಾಡಿ ತಿಪ್ಪರ್ಲಾಗ ಹಾಕಿ ಬರುದ್ರಿ, ಆಮೇಲೆ ಬಂದ್ಮೇಲೆ ಕಡಿಕೆ ಎಲ್ಲಾರು ಒಂದ ಕಡೆ ಸಿಕ್ಕೊಂಡ್ ಕೊಡುದ್ರಿ. ಎಲ್ಲೇ ಒಬ್ರು ಇಬ್ರು ಚಂದಾಗ ಓದ್ತಾರ್ರಿ, ಅವ್ರು ಜೆರಾಕ್ಸ್ ಮೇಲೆ ಇವರೆಲ್ಲ FC SC ಇಲ್ಲ ಜಸ್ಟ್ ಪಾಸ್ ಆಗೋದು. ಐ ಮಾರ್ಕ್ಸು ಅಟೆಂಡೆನ್ಸು ಅಂಡಿಗಾಣಿಸಿ ಕೂತಾಗ ಒಂಚೂರು ಹೌದೋ ಇಲ್ಲೋ ಹೆಚ್ಚಾಗ್ತಾವ್ರಿ ಅಷ್ಟ. ಮತ್ ನೋಡ್ರಿ, ಎಕ್ಸಾಮ್ ಆದ್ಮೇಲೆ ಮತ್ತ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಒಂದು ಗೋವಾ ಮತ್ತ ಗೋಕರ್ಣ ಟ್ರಿಪ್ ಆಗಬೇಕ್ರಿ. ಯಾಕಂದ್ರೆ ಸ್ಟ್ರೆಸ್ ಬಹಳ ಆಗಿರ್ತದಲ್ರಿ ಪಾಪ ಹುಡುಗರಿಗೆ. VTU ನೋಡ್ರಿ, ದೊಡ್ಡ ಅರಿಷ್ಟ. ಹಬ್ಬದ ಟೈಮು ಫ್ಯಾಮಿಲಿ ಫಂಕ್ಷನ್ ಟೈಮ್ದಾಗ ಎಕ್ಸಾಮ್ ಇಡುದ್ರಿ. ಒಂದ್ ವೇಳಾಕ ಮಿಸ್ ಆತಂದ್ರ ಪೋಸ್ಟ್ಪೋನ್ ಮಾಡ್ಬಿಡುದ್ರಿ. ಹುಡುಗರು ಪಾಪ 4 ವರ್ಷ ಹಂಗ ಟುಕು ಮಾಡಿ ಕಳಿತಾವ್ರಿ. ಎಲ್ಲರೇ ಪ್ಲೇಸ್ಮೆಂಟ್ ಆಗ್ತದ್ರಿ. ಪ್ಲೇಸ್ಮೆಂಟ್ ಆದ್ಮೇಲೆ ಫೇಸ್ಬುಕ್ ದಾಗ ಹಾಕೋದ್ರಿ, ಐ ಆಮ್ ಸ್ಟಿಲ್ ಫೈಂಡಿಂಗ್ ಮೈ ಸೆಲ್ಫ್. ಇಂತ ಹುಡುಗರು ನೋಡ್ರಿ ಮುಂದ್ ಹೋಗಿ ಇಲ್ಲ ಫೋಟೋಗ್ರಫರ್